ಇನ್ನೇನೋ ಕೆಲವೇ ಹೊತ್ತಲ್ಲಿ ನಟ ದರ್ಶನ್ ಅವರ ಭೇಟಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇದೆಲ್ಲ ವಿವಾದಗಳ ನಂತರ ಗಂಡನನ್ನು ಭೇಟಿಯಾಗೋದಕ್ಕೆ ನಿನ್ನೆನೇ ಬರಬೇಕಾಗಿತ್ತು. ಪ್ರತಿ ಸೋಮವಾರ ಬರ್ತಿದ್ರು. ಈಗ ನಿನ್ನೆ ವಿಜಯಲಕ್ಷ್ಮಿ ಅವರು ಭೇಟಿಯಾಗಿಲ್ಲ ದರ್ಶನ್ ಅವರನ್ನು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಭೇಟಿಗೂ ಮುನ್ನ ಜೈಲಿಗೆ ಬಂದಿದ್ದಾರೆ ಅವರ PA ನಾಗರಾಜ್. ಸೊ ನಿನ್ನೆ ಭೇಟಿಯಾಗದ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಗಂಡನನ್ನು ಭೇಟಿಯಾಗೋದಕ್ಕೆ ಬರ್ತಾರೆ. ಬಟ್ ಇಷ್ಟು ದಿನಗಳ ಭೇಟಿನೇ ಬೇರೆ. ಕಾನೂನಾತ್ಮಕವಾಗಿ ಗಂಡನನ್ನು ಹೊರಗೆ ಕರ್ಕೊಂಡು ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಬಟ್ ಈಗ ಅವ್ರ ಮೇಲೆ ಮತ್ತೆ ಆರೋಪಗಳು ಬಂದಿದೆ, ಮತ್ತೆ FIR ಬಿದ್ದಿದೆ. ಸೊ ಈ ಸಂದರ್ಭದಲ್ಲಿ ಆಗ್ತಾ ಇರತಕ್ಕಂಥ ಭೇಟಿ ಹಲವು ಬೇರೆ ಬೇರೆ ರೀತಿ ಮಾತುಕತೆಗಳಿಗೆ ಕೂಡ ಕಾರಣ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಹೆಚ್ಚು ಕಡಿಮೆ 6 ವಾರಗಳು ಸತತವಾಗಿ ವಿಜಯಲಕ್ಷ್ಮಿ ಅವರು ಬಂದು ದರ್ಶನ್ ಅವ್ರನ್ನ ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ರು, ಫೈನ್. ಬಟ್ ಈ ಭೇಟಿ ತುಂಬ ವಿಶೇಷ, ಯಾಕೆಂದರೆ ಇಷ್ಟೆಲ್ಲ ಆರೋಪಗಳು ಬಂದ ನಂತರ. ಹಾಗಾಗಿ ಯಾರ್ಯಾರು ಬರ್ತಾ ಇದ್ದಾರೆ, ಈ ಭೇಟಿಯಲ್ಲಿ ಏನೆಲ್ಲ ವಿಚಾರಗಳು ಮಾತುಕತೆ ಆಗ್ಬೋದು, ಏನಿದೆ ಮಾಹಿತಿ? ಅರವಿಂದ್, ಈಗಾಗಲೇ ದರ್ಶನ್ ಅವರ ಪರಪ್ಪನಗರ ಜೈಲಲ್ಲಿ ಐಷಾರಾಮಿ ಜೀವನದ ಬಗ್ಗೆ ಫೋಟೋ ವೈರಲ್ ಆಗಿತ್ತು. ಆ ಹಿನ್ನೆಲೆ ಸಾಕಷ್ಟು ನಿನ್ನೆ ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಪರಪ್ಪನಗರ ಜೈಲಿಗೆ ಬರ್ತಾ ಇದ್ರು. ಆದರೆ ನಿನ್ನೆ ಈ ಒಂದು ಬೆಳವಣಿಗೆಯಲ್ಲಿ ನಿನ್ನೆ ಬರಬೇಕಾಗಿದ್ದ ಕೊನೆ ಕ್ಷಣದಲ್ಲಿ ಅವರು ಬರೋದಕ್ಕೆ ಮನಸ್ಸು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅವರ ವಿಜಯಲಕ್ಷ್ಮಿ PA ನಾಗರಾಜ್ ಈಗಾಗಲೇ ಜೈಲಿನ ಒಳಗಡೆ ಎಂಟ್ರಿ ಮಾಡಿಸೋದಕ್ಕೆ ಹೋಗಿರುವಂಥದ್ದು. ಹಾಗಾಗಿ ಈಗ ವಿಜಯಲಕ್ಷ್ಮಿ ಎಂಟ್ರಿ ಆದ ನಂತರ ಬರುವ ಸಾಧ್ಯತೆ ಇದೆ. ಹಾಗಾಗಿ PA ನಾಗರಾಜ್ ನೇರವಾಗಿ ಈಗ ಜೈಲಿನ ಎಂಟ್ರಿ ಮಾಡೋಂಥ ಕೊಠಡಿ ಬಳಿ ಹೋಗಿ ಎಂಟ್ರಿಗೆ ಕಾಯ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಒಂದು ಬೆಳವಣಿಗೆ, ದರ್ಶನ್ನ ಐಷಾರಾಮಿ ಜೀವನದ ಫೋಟೋಗಳು ವೈರಲ್ ಆಗಿ ಈಗಾಗಲೇ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲೂ ಸಹ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆಗೆ ವಿಜಯಲಕ್ಷ್ಮಿ ಗಂಡನನ್ನು ಭೇಟಿ ಮಾಡೋಕ್ಕೆ ಬಂದ ಸಂದರ್ಭದಲ್ಲಿ ಒಂದು ಕಡೆಗೆ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡಿದ್ದ ಗಂಡ ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತೇಳಿ ದೇವ್ರ ಮೊರೆ ಹೋಗಿದ್ರು. ಹಾಗಾಗಿ ಈಗ ಈ ಬೆಳವಣಿಗೆಯಲ್ಲಿ ವಿಜಯಲಕ್ಷ್ಮಿಗೆ ಒಂದರಷ್ಟು ಬೇಸರವೂ ಸಹ ಆಗಿದೆ. ಯಾಕಂತಂದರೆ ಏನು ಗಂಡ ಬದಲಾಗ್ತಾರೆ, ಆದಷ್ಟು ಬೇಗ ಈ ಪ್ರಕರಣದಿಂದ ಹೊರಬಂದರೆ ಮತ್ತೆ ನಮ್ಮ ಹಳೆ ಜೀವನವನ್ನು ಪ್ರಾರಂಭ ಮಾಡ್ಬೋದು, ಹಾಗಾಗಿ ಒಂದಷ್ಟು ನೆಮ್ಮದಿಯಿಂದ ಇರ್ಬೋದು ಅನ್ನೋ ಮಾತುಗಳನ್ನ ವಿಜಯಲಕ್ಷ್ಮಿ ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ರು. ಆದರೆ ಇತ್ತೀಚೆಗೆ ನಡೀತಿರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾಗ ವಿಜಯಲಕ್ಷ್ಮಿಗೂ ಸಹ ಬೇಸರ ಆಗಿದೆ. ನನ್ನ ಗಂಡ ಬದಲಾಗೋ ಲಕ್ಷಣ ಕಾಣ್ತಿಲ್ಲ ಅಂತೇಳಿ. ಆದರೂ ಸಹ ಇವತ್ತು ಬರೋ ಸಾಧ್ಯತೆ ಇದೆ. ಇವತ್ತು ಏನು ಜೈಲಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸಾಕಷ್ಟು ಒಂದಷ್ಟು ಮಾತುಗಳು ಮಾತಾಡೋ ಚಾನ್ಸಸ್ ಹೆಚ್ಚಿಗೆ ಇರುವಂಥದ್ದು. ಅಂದರೆ ಮುಖ್ಯವಾಗಿ ಕಾನೂನು ಹೋರಾಟ ಮಾಡ್ತಿದ್ದಂಥ ಅವರ ವಿಜಯಲಕ್ಷ್ಮಿ ಅಡ್ವೊಕೇಟ್ ಜೊತೆ ಸಾಕಷ್ಟು ಮಾತುಕತೆಗಳನ್ನು ಮಾಡಿ ಇಲ್ಲಿ ದರ್ಶನ್ ಜೊತೆ ಮಾತಾಡ್ತಿದ್ರು. ಹಾಗಾಗಿ ಇವತ್ತು ಇನ್ನೇನು ವಿಜಯಲಕ್ಷ್ಮಿ ಮಧ್ಯಾಹ್ನ ನಂತರ ಜೈಲಿಗೆ ಭೇಟಿ ಕೊಡೋ ಸಾಧ್ಯತೆ ಇರುವಂಥದ್ದು. ರೈಟ್ ಅಂಬರೀಷ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಈಗಾಗಲೇ ಅವರ PA ನಾಗರಾಜ್ ಬಂದು ಎಂಟ್ರಿ ಹಾಕಿಸಿದ್ದಾರೆ. ಸೊ ವಿಜಯಲಕ್ಷ್ಮಿ ಅವರು ಅವರ ಮಗನ ಜೊತೆನಲ್ಲಿ ಬಂದು ಭೇಟಿ ಆಗ್ತಾರೆ.